ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ, ಅದರಲ್ಲಿಯೂ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2 ವಿವರಣಾತ್ಮಕ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸ್ತಾ ಇದ್ದೇವೆ. ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠದ ಮುಖ್ಯವಾದ ಮತ್ತು ಆಳವಾದ ಪ್ರಶ್ನೋತ್ತರಗಳ ಬಗ್ಗೆ ಹೇಗೆ ಬರ್ತವೆ ಅಂತ ತಿಳಿಸ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ವಿದ್ಯಾರ್ಥಿಗಳು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಮೊದಲೇ ಪ್ರಶ್ನೆ ಹೀಗಿದೆ. ಅಧ್ಯಾಯ 6ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, 1857ರ ದಂಗೆಗೆ ರಾಜಕೀಯ ಅಂಶಗಳು ಹೇಗೆ ಪ್ರೇರಕವಾದವು? ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿಗೆ ಬರೀಬೇಕಂದ್ರೆ, ನೀವು 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ಗೆ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ನವಾಬರಿಗಿದ್ದ ರಾಜ ಪದವಿಗಳು ರದ್ದು, ಸತಾರ್, ಜೈಪುರ್, ಝಾನ್ಸಿ, ಉದಯಪುರ್ ಬ್ರಿಟಿಷರ ವಶವಾದವು, ಮೊಘಲ್ ಚಕ್ರವರ್ತಿ ಮತ್ತು ಔಧ್ನ ನವಾಬರ ಪದಚ್ಯುತಿ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಈ ಥರ ನೀವು ಉತ್ತರ ಬರೀಬೇಕಾಗತ್ತೆ. 3 ಮಾರ್ಕ್ಸ್ ಕ್ವಶನ್ ಇದ್ದರೆ ಮಿನಿಮಮ್ 6 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳ್ಯಾವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರತಿ ಎಕ್ಸಾಮ್ನಲ್ಲಿ ಕೇಳಿರುವ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಡಿಸ್ಕ್ರಿಪ್ಟಿವ್ ಆನ್ಸರ್ ಆಗಿ ಯಾವ ರೀತಿ ಬರೀಬೇಕಂದ್ರೆ, ಕೈಗಾರಿಕಾ ಕ್ರಾಂತಿಯಿಂದ ಕರಕುಶಲ ದೇಶೀಯ ಕೈಗಾರಿಕೆ ಕ್ಷೀಣಿಸಿದವು, ಬಟ್ಟೆ ಮತ್ತು ಎಣ್ಣೆ ಕೈಗಾರಿಕೆಗಳ ಅವನತಿ, ಕರಕುಶಲಗಾರರು ನಿರುದ್ಯೋಗಿಗಳಾದರು, ನೇಕಾರರು ಉದ್ಯೋಗ ಕಳೆದುಕೊಂಡರು, ತಾಲೂಕುದಾರರ ಹಕ್ಕು ಹಿಂಪಡೆಯಲಾಯಿತು, ಜಮೀನ್ದಾರಿ ಪದ್ಧತಿಯಿಂದ ಕೃಷಿಕರ ಶೋಷಣೆ, ಭಾರತದ ವಸ್ತುಗಳ ಮೇಲೆ ಬ್ರಿಟಿಷರ ದುಬಾರಿ ಸುಂಕ ವಿಧಿಸಿದರು, ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು, ಕೃಷಿಕರ ತೀವ್ರ ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಈ ಥರ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, 1857ರ ದಂಗೆಗೆ ಆಡಳಿತಾತ್ಮಕ ಕಾರಣಗಳ್ಯಾವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ವಿದ್ಯಾರ್ಥಿಗಳೇ, ನಾವು ಪಾಠಕ್ಕೆ ಸಂಬಂಧಿಸಿದಂಥ ಪ್ರತಿ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಈ ಪ್ರಶ್ನೆ ಹೊರತು ಬಿಡದೆ ಎಕ್ಸಾಮ್ನಲ್ಲಿ ಯಾವುದೇ ಪ್ರಶ್ನೆಗಳು ನಿಮಗೆ ಕೇಳೋಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಈ ಪ್ರಶ್ನೆಗೆ ಉತ್ತರ ಯಾವ ಥರ ಇರಬೇಕಂದ್ರೆ ವಿದ್ಯಾರ್ಥಿಗಳೇ, ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳ ಜಾರಿ, ಹೊಸ ಕಾನೂನಿನಲ್ಲಿ ಪಕ್ಷಪಾತ, ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು, ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಗಿತ್ತು, ಇಂಗ್ಲೀಷರ ಪರವಾದ ನ್ಯಾಯದಾನ ಮಾಡ್ತಾಯಿದ್ರು, ಹೊಸ ಕಾನೂನಿನ ಆಶಯ ಜನರಿಗೆ ಅರಿವಾಗಿರಲಿಲ್ಲ. ಈ ಥರ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ, 1857ರ ದಂಗೆಗೆ ಸೈನಿಕ ಕಾರಣಗಳ್ಯಾವು? ಅಥವಾ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಶೋಚನೀಯವಾಗಿತ್ತು, ಸಮರ್ಥಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರ ಯಾವ ಥರ ಬರೀಬೇಕಂದ್ರೆ, ಆಂಗ್ಲ ಸೈನಿಕರಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ, ಭಾರತೀಯರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸುತ್ತಿತ್ತು, ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡಿದ್ದರು, ಈ ಬಂದೂಕುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಹಸುರಿದ್ದರೆಂಬ ವದಂತಿ ಕೂಡ ಹಬ್ಬಿತ್ತು, ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು, ಆಗ ಸಿಪಾಯಿಗಳನ್ನು ಬಂಧಿಸಲಾಯಿತು. ವಿದ್ಯಾರ್ಥಿಗಳೇ, ಈ ಥರ ಪ್ರಶ್ನೆಗೆ ನೀವು ಉತ್ತರ ಬರೆದರೆ ನಿಮಗೆ ಎಕ್ಸಾಮ್ನಲ್ಲಿ ಯಾವುದೇ ಮಾರ್ಕ್ಸ್ ಕಟ್ಟಾಗಲ್ಲ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರತಿ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ. ಹಳೆ ಪ್ರಶ್ನೆ ಪತ್ರಿಕೆಗಳ ಅನಾಲಿಸಿಸ್ ಮಾಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯಾಗಿ ಹೊರಗೊಳ್ಳುತ್ತಾ ಇದೆ ಈ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಇಡೀ ಭಾರತ ವ್ಯಾಪಿಸಿರಲಿಲ್ಲ, ಯೋಜಿತ ದಂಗೆ ಆಗಿರಲಿಲ್ಲ, ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು, ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ವ್ಯವಸ್ಥಿತ ಸಂಘಟನೆಯ ಕೊರತೆ, ನಿಶ್ಚಿತ ಗುರಿ ಹೊಂದಿರಲಿಲ್ಲ, ಸೂಕ್ತ ಮಾರ್ಗದರ್ಶನ ಮತ್ತು ಶಿಸ್ತಿನ ಕೊರತೆ ಇತ್ತು, ದೇಶದ ಬಿಡುಗಡೆಗಿಂತ ಸ್ವತಂತ್ರ ಹಿತಾಸಕ್ತಿ ಹಾಗೂ ಹಕ್ಕುಗಳಿಗೆ ಹೋರಾಟ ಮಾಡ್ತಾಯಿದ್ರು, ಯುದ್ಧ ತಂತ್ರ, ಸೈನಿಕ ಪರಿಣಿತಿಯ ಕೊರತೆಯಾಗಿತ್ತು, ಸೇನಾ ನಾಯಕತ್ವ ಕೊರತೆ, ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ,
ಸಿಪಾಯಿಗಳು ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಈ ಥರನೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು? ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ, ಸಾಮ್ರಾಜ್ಯ ವಿಸ್ತರಣೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯುತ ಆಳ್ವಿಕೆ ಅಸಾಧ್ಯವೆಂದು ಬ್ರಿಟಿಷರು ಅರಿತಿದ್ದರು, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ನೀಡಿತ್ತು, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತ್ತು ಮತ್ತು ಭಾರತದ ಆಡಳಿತವನ್ನು ಬ್ರಿಟನ್ ರಾಣಿ ಕೈಗೆತ್ತಿಕೊಂಡಳು. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಈ ಥರ ನೀವು ಉತ್ತರ ಬರಬೇಕಾಗತ್ತೆ. ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳು ಮತ್ತು ಡೈಲಿ MCQಗಳಿಗಾಗಿ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, PSTR, HSTR ಮತ್ತು TET ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ, ನಿಮ್ಮ ಡ್ರೀಮ್ ಜಾಬ್ನ ಮೊದಲೇ ಮೆಟೀರಿಯಲ್ ಇಲ್ಲಿಂದಲೇ ಪ್ರಾರಂಭಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಸಿಗೋಣ. ನಮಸ್ಕಾರಗಳು.